ಎಲ್ಲರಿಗೂ ನಮಸ್ಕಾರ. ಅಶ್ವಮೇಧದ ಕುದುರೆ ಪ್ರಾಗ್ಜ್ಯೋತಿಷೀಪುರವನ್ನು ಪ್ರವೇಶ ಮಾಡ್ತೈತಿ. ಅಲ್ಲಿ ಅದು ನರಕಾಸುರನ ರಾಜಧಾನಿ. ಪ್ರಾಗ್ಜ್ಯೋತಿಷೀಪುರ ಹಿಂದೆ ನರಕಾಸುರನ ಕಥೆಯನ್ನು ನಾನು ಹೇಳೇನೆ. 7 ಸುತ್ತಿನ ಅಭೇದ್ಯವಾದಂಥ ಕೋಟೆಯನ್ನು ಹೊಂದಿದಂಥ ಪ್ರಾಗ್ಜ್ಯೋತಿಷೀಪುರ. ಅಲ್ಲಿಯ ಜನ ಅವರು ಬಹಳ ಶೂರರಿರ್ತಾರೆ. ಅಲ್ಲಿ ಭಗದತ್ತ ಅನ್ನುವಂಥವ ನರಕಾಸುರನ ಮಗ. ಅವನು ಏನಂತಂದ್ರೆ ಯುದ್ಧದೊಳಗೆ ಮಾಡೋದಿರ್ತಾನೆ. ಅವನ ಮಗ ವಜ್ರದತ್ತ. ಆ ವಜ್ರದತ್ತ ಏನು ಮಾಡ್ತಾನೆ ಅಂತಂದ್ರೆ ಆ ಕುದುರೆಯನ್ನು, ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿರ್ತಾನೆ. ಅವನು ತನ್ನ ತಂದೆಯನ್ನು, ಅಜ್ಜನನ್ನು ಕೃಷ್ಣ ಕೊಂದಿರ್ತಾನಲ್ಲ, ಅದರದ್ದು ಸೇಡ್ ಇರ್ತೈತಿ. ಅದಕ್ಕಾಗಿ ಅವನು ಕಟ್ಟಿ ಹಾಕ್ತಾನೆ. ಆವಾಗ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಮತ್ತೆ ಯುದ್ಧ ಮಾಡಲೇಬೇಕು, ಅನಿವಾರ್ಯ ಇಲ್ಲ. ಆ ಯುದ್ಧವನ್ನು ಇವರು ಪ್ರಾರಂಭ ಮಾಡ್ತಾರೆ. ಯುದ್ಧ ಘೋಷಣೆ ಆಗ್ತೈತಿ. ಪ್ರಾಗ್ಜ್ಯೋತಿಷೀಪುರದ ಒಂದು ಮುಖ್ಯವಾದಂಥ ಅಂಶ ಅಂತಂದ್ರೆ ಆನೆಗಳು. ಈ ಆನೆಗಳ ಒಂದು ಪಡೆ, ಕುರುಕ್ಷೇತ್ರ ಯುದ್ಧದೊಳಗೆ ಸಹ ಅಷ್ಟು ಆನೆ ಇರುವುದಿಲ್ಲ, ಅಷ್ಟೊಂದು ಆನೆಗಳ ಪಡೆ ಇದ್ದದ್ದಿರ್ತೈತಿ ಪ್ರಾಗ್ಜ್ಯೋತಿಷೀಪುರದಲ್ಲಿ. ಆ ಆನೆಗಳನ್ನು ಅವ್ರು ಹಿಂಗೆ ಟ್ರೈನಿಂಗ್ ಮಾಡಿರ್ತಾರಲ್ಲ, ತರಬೇತಿ ಕೊಟ್ಟಿರ್ತಾರಲ್ಲ, ಒಂದೊಂದು ಆನೆ 100 ಸೈನಿಕರಿಗೆ ಸಮ. ಆ ರೀತಿ ಅವ್ರಿಗೆ ಯುದ್ಧದ ತರಬೇತಿಯನ್ನು ಆನೆಗಳೇ ಕೊಟ್ಟಿರ್ತಾರೆ ಅವರು. ಆ ರಣರಂಗದೊಳಗೆ ಯುದ್ಧ ನಡೀತಿರ್ಬೇಕಾದ್ರೆ ಆನೆಗಳು ಇಷ್ಟು ದಾಳಿಯನ್ನು ಮಾಡ್ತಾವಲ್ಲ, ಈ ಪಾಂಡವರ ಸೈನ್ಯದ ದಿಕ್ಕಾಪಾಲಾಗಿ ಓಡ್ತೈತಿ. ಸೊಂಡಿಲಿಂದ ಒಗಿತಿರ್ತಾವು, ಕಾಲಿನ ತುಳಿತಿರ್ತಾವ್ರು. ಎಷ್ಟೋ ಪಾಂಡವರ ಸೈನ್ಯವನ್ನು ಅವು ಇದನ್ನು ಮಾಡಿಬಿಡ್ತಾವು, ನಿರ್ನಾಮ ಮಾಡಿಬಿಡ್ತಾವು. ಅರ್ಜುನ್ಗೆ ದಿಕ್ಕೇಡಾಗ್ತೈತಿ. ಇದೆಂಥದ್ದಿದು, ಇಂಥ ಆನೆಗಳು ಇಷ್ಟು ಪ್ರಬಲವಾಗಿ ಯುದ್ಧವನ್ನು ಮಾಡಾಕ್ತಾರಲ್ಲ, ಎಂಥ ತರಬೇತಿಯನ್ನು ಕೊಟ್ಟಾರಲ್ಲ ಇವ್ರಿಗೆ ಅಂತಂದು ಹೇಳಿ ಕೃಷ್ಣಗೂ ಕೂಡ ಬಹಳ ಆಶ್ಚರ್ಯಕ್ಕೈತಿ. ಆಮೇಲೆ ಮೊದಲನೇ ಒಂದು ದಿನದಲ್ಲಿ ಅವ್ರು ಏನಂತ ಎಷ್ಟೋ ಜನ ಸೈನಿಕರನ್ನ ಕಳ್ಕೊತಾರೆ. ಕೆಲವೊಂದು ಸೈನಿಕರ ಅಂಗವಿಕಲರಾಗ್ತಾರೆ. ಅಂಥ ಇದ್ರೊಳಗೆ ಇನ್ನು ಮರನೇ ದಿನ ಹೆಂಗೆ ಯುದ್ಧವನ್ನು ಮಾಡೋದು ಅಂದ ಕೂಡಲೇ ಕೃಷ್ಣ ಇಲ್ಲಿಯೂ ಒಂದು ಯೋಜನೆಯನ್ನು ಹಾಕ್ತಾನೆ. ಕೃಷ್ಣನಿಲ್ಲದೆ ಯಾವುದೂ ಇಲ್ಲ. ಅವನ ಯೋಜನೆಯನ್ನು ಏನು ಹಾಕ್ತಾನಂದ್ರೆ, ಮರನೇ ದಿನ ಸೈನಿಕರಿಗೆ ಎಲ್ಲರಿಗೂ ಹೇಳ್ತಾನೆ, ನೀವು ಸೈನಿಕರ ಜೋಡಿ ಯುದ್ಧ ಮಾಡಬೇಡ್ರಿ, ಆನೆಗಳಿಗೆ ಪ್ರಹಾರ ಮಾಡಿರಿ ಅಂತ ಹೇಳ್ತಾನೆ. ಬಾಣಗಳಿಂದ ವೇಗವಾಗಿ ಆನೆಗಳ ಮೇಲೇ ಬಿಡೋದು. ಹಿಂಗೆ ಮಾಡಿದ ಕೂಡ ಏನಾಗ್ತೈತಿ ಅಂತಂದರೆ, ಎಲ್ಲ ಸೈನಿಕರು ಆನೆಗಳಿಗಿನ್ನ ಕೆಲವೊಬ್ಬರು ಸೈನಿಕರ ಜೋಡಿ ಯುದ್ಧ ಮಾಡ್ತಿರ್ತಾರೆ, ಉಳಿದವರೆಲ್ಲರೂ ಆ ಆನೆಗಳನ್ನು ಘಾಸಿಗೊಳಿಸೋಕೆ ಶುರು ಮಾಡ್ತಾರೆ. ಆ ರೀತಿ 100 ಬಾಣಗಳು ಆನೆಗೆ ಚುಚ್ಚಾಕತ್ತ ಕೂಡಲೇ ಅವು ದಿಕ್ಕಾಪಾಲಾಗಿ ಓಡಾಡೋಕೆ ಶುರು ಮಾಡಿಬಿಡ್ತಾವೆ. ಅವಕ್ಕೆ ತಿಳಿಯಂಗಿಲ್ಲ. ತರಬೇತಿ ಹೊಂದಿದಂಥ ಆನೆಗಳು ಆ ಆಘಾತವನ್ನು ತಾಳೋಕ್ಕಾಗೋದಿಲ್ಲ. ಆ ಗದೆಯನ್ನು ಬೀಸಿ ಒಗಿತಿರ್ತಾರೆ, ಆನೆಗಳನ್ನು ಪ್ರಹಾರ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡಿದಾಗ ಏನಾಗ್ತೈತಿ ಅಂದರೆ, ಆನೆಗಳೆಲ್ಲ ದಿಕ್ಕೆಟ್ಟು ಓಡೋಕೆ ಶುರು ಮಾಡ್ತಾವೆ. ಮಾಡಿ ಏನಂತಂದ್ರೆ ಕೊನೆಗೆ ಪ್ರಾಗ್ಜ್ಯೋತಿಷೀಪುರದ ಆ ವಜ್ರದತ್ತ ಕೂಡ ಶರಣಾಗತನಾಗಿ ಅವನು ಅರ್ಜುನ ಕಡೆಗೆ ಬರ್ತಾನೆ. ನಮ್ಮ ಒಂದು ಆನೆಯ ಒಂದು ಪಡೆಯನ್ನು ನಾನು ನೆಚ್ಚಿಕೊಂಡಿದ್ದೆ, ನೀವು ಯುದ್ಧ ಕೌಶಲ್ಯವನ್ನು ನೀವು ಹಿಂಗೆ ತೋರಿಸಿದ್ರಿ, ನನ್ನ ಆನೆಗಳ ದಿಕ್ಕೆಟ್ಟು ಹೋಗ್ಯಾವು. ಆದ್ದರಿಂದ ನಾನೇನಿಲ್ಲ, ನಾನು ಶರಣಾಗತನಾಗ್ತೀನಿ. ನನ್ನ ತಂದೆ ಏನಂತಂದ್ರೆ, ನನ್ನ ಅಜ್ಜ 16,000 ಗೋಪಿಕೆಯರನ್ನ ಎಲ್ಲ ಅವನು ಕದ್ದುಕೊಂಡು ಬಂದು ಬಹಳಷ್ಟು ವೈರತ್ವವನ್ನು ಸಾಧಿಸಿದ, ದುಷ್ಟತನದ ಹಾದಿಯನ್ನು ಹಿಡಿದ. ಆ ನರಕಾಸುರ ಅಂದ್ರೆ ಭೂತಾಯಿಯ ಮಗ. ಅವ ವಿಷ್ಣುವಿನಿಂದ ವೈಷ್ಣವಾಸ್ತ್ರವನ್ನು ಪಡೆದಿರ್ತಾನೆ. ಹಿಂಗಾಗಿ ಆ ವೈಷ್ಣವಾಸ್ತ್ರದಿಂದ ಸಹ ವಾಸುದೇವನ ಮೇಲೆ ಪ್ರಯೋಗ ಮಾಡ್ತಾನೆ. ಅದ್ರ ಮೊದಲೇ ವಾಸುದೇವ, ಅವನಿಗೇನೂ ಆಗೋದಿಲ್ಲ. ಅದಕ್ಕಾಗಿ ಅವನು ಹೇಳ್ತಾನೆ, ಆ ಒಂದು ನಮ್ಮ ಅಜ್ಜನ ದುಷ್ಟತನದಿಂದ ನನ್ನ ತಂದೆನೂ ಅದ ಹಾದಿ ಹಿಡಿದ್ರು, ಅವನೂ ಬಡಿದ್ರು. ನಾನು ಅದೇ ವೈರತ್ವವನ್ನು ಇಟ್ಟುಕೊಂಡು ನಾನು ನಿಮ್ಮ ಜೊತೆ ಯುದ್ಧವನ್ನು ಮಾಡಿದೆ. ಆದರೆ ನೀವು ಕೃಷ್ಣ, ನೀವಿದ್ದಂಥ ಹೊತ್ತಿನೊಳಗೆ ಯಾರೂ ನಿಮ್ಮನ್ನು ಜಯಿಸೋಕ್ಕಾಗೋದಿಲ್ಲ. ಅದಕ್ಕಾಗಿ ನಮ್ಮನ್ನು ನೀವೇನು ಮಾಡಿರಿ, ಕ್ಷಮಾ ಮಾಡಿರಿ, ಮತ್ತು ಸಂಧಾನವನ್ನು ನಾವು ಮಾಡ್ಕೊತೇವೆ ಅಂತಂದು ಹೇಳಿ ಅವನು ಸಾಕಷ್ಟು ಕಪ್ಪು ಕಾಣಿಕೆಗಳನ್ನು, ಎಷ್ಟೋ ಆನೆಗಳನ್ನು ಕೂಡ ಕೊಟ್ಟು ಕಳಿಸ್ತಾನೆ. ತರಬೇತಿ ಪಡೆದಂಥ ಆನೆಗಳು ನನ್ನ ಹತ್ರ ಅದಾವು, ಅವನು ನಾನು ನಿಮ್ಗೆ ಕೊಡ್ತೇನೆ, ನಿಮ್ಮ ಹತ್ರ ಅವು ಇರಲಿ ಅಂತ, ನನ್ನ ರಾಜ್ಯ ನೆನಪಿಗಾಗಿರಲಿ ಅಂತ ಎಷ್ಟೋ ತರಬೇತಿ ಪಡೆದಂಥ ಆನೆಗಳನ್ನು, ಎಷ್ಟೋ ದ್ರವ್ಯವನ್ನು ಇವನಿಗೆ ಕೊಡ್ತಾನೆ, ಅರ್ಜುನಿಗೆ, ಕೃಷ್ಣನಿಗೆ ಕೊಡ್ತಾನೆ. ಹೀಗಾಗಿ ಅವರು ಪ್ರಾಗ್ಜ್ಯೋತಿಷೀಪುರವನ್ನು ಸುಲಭವಾಗಿ ಗೆದ್ದುಕೊಂಡು ಹೋಗ್ತಾರೆ. ಇನ್ನು ಮುಂದೆ
ಮುಂದಿನ ಕತೆ ಬಹಳ ಸುಂದರವಾಗೈತಿ. ಚಂಪಕಾವತಿ ನಗರಕ್ಕೆ ಅವ್ರು ಪ್ರವೇಶವನ್ನು ಮಾಡ್ತಾರೆ. ಆ ಕಥೆಯನ್ನು ನಮ್ಮ ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ.